ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮ್ಮ SSC ಮತ್ತು RRB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು RRB ಗ್ರೂಪ್ ಡಿ 2025 ಯಾವ ರೀತಿಯಾಗಿ ಸಿಲೆಬಸ್ ಅನ್ನ ಕವರ್ ಮಾಡ್ಬೇಕಂತ ಹೇಳ್ಕೊಡಕ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು 2024 ಅಲ್ಲಿ ಕ್ಲಾಸ್ ಸ್ವಲ್ಪ ಮಾಡಿದ್ದೆ, ಬಟ್ ಕೆಲವು ಕಾರಣಾಂತರಗಳಿಂದ ನಾನು ಮತ್ತೆ ಕ್ಲಾಸ್ಗಳನ್ನ ಕಂಟಿನ್ಯೂ ಮಾಡಕ್ ಆಗಲಿಲ್ಲ. ಈಗ ಮತ್ತೆ ಕೆಲವು ಕ್ಲಾಸ್ಗಳನ್ನ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ದಾಗ ನಾವು ಗ್ರೂಪ್ ಟಿ 2025 ಸ್ಟ್ರಾಟಜಿ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ನಾನು 2024 ಎಕ್ಸಾಮ್ ಬರ್ದಿದ್ದೆ. ಆ ಎಕ್ಸಾಮ್ ಅಲ್ಲಿ 70.6 ಇಷ್ಟು ಮಾರ್ಕ್ಸ್ ನಾನು ಗಳಿಸಿದ್ದೀನಿ ಅಂತ ಹೇಳ್ತಾ, ಇದನ್ನ ಯಾವ ರೀತಿ ನೀವು ಸ್ಟಡಿ ಮಾಡಿದ್ರೆ ಹೇಗೆ ವರ್ಕ್ಔಟ್ ಆಗುತ್ತೆ, ಯಾವ ರೀತಿ ಸಿಲೆಬಸ್ ಬರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ನೋಡೋಣ್ರಿ. ಇಲ್ಲಿ ನೋಡ್ರಿ, ನಮ್ಮ ರಿಸಲ್ಟ್ ಏನಾಗಿದೆ 70.6 ಬಂದೈತ್ರಿ. ಅದ ಹೆಂಗ್ ಮಾಡ್ಬೇಕು, ಬಹಳ ಕನ್ಸಿಸ್ಟೆಂಟ್ ಆಗಿ ಸ್ಟಡಿ ಮಾಡ್ಬೇಕು. ಮ್ಯಾಥ್ಸ್ ಆಗ್ಲಿ ಯಾವುದೇ ಸಬ್ಜೆಕ್ಟ್ ದಿನ 5 ತಾಸು ಓದಿದ್ರು ಪರವಾಗಿಲ್ಲ, ಪರ್ಫೆಕ್ಟ್ ಆಗಿ ಫುಲ್ ಸ್ಮಾರ್ಟ್ ಸ್ಟಡಿ ಮಾಡ್ಬೇಕು. ಮತ್ತೆ ಯಾವ ಸಬ್ಜೆಕ್ಟ್ ಹೆಂಗ ಒತ್ತು ಕೊಡ್ಬೇಕಂತಂದು ಹೇಳ್ತೀನಿ. ಮತ್ತೆ ಎಷ್ಟು ನೀವು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಿರಲ್ಲ ಅಷ್ಟು. ಈಗ ಒಂದಿನ ಓದೋದು ಒಂದಿನ ಬಿಡೋದು ಮಾಡೋದ್ರಿಂದ ನಮ್ಗೆ ಅಷ್ಟು ಪ್ರೊಡಕ್ಟಿವಿಟಿ ಬರೋದಿಲ್ಲ. ಆದ ಕಾರಣ ಯಾವಾಗಲೂ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ರಿ. ದಿನ 2 ತಾಸು ಓದ್ರಿ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು ಅಂತ ಹೇಳ್ತಾ, ಈಗ ಇದು ಸ್ಕೋರ್ ಕಾರ್ಡ್ ನೋಡ್ರಿ. ರೈಲ್ವೇದು ಇದು ಈಗ ಗ್ರೂಪ್ ಡಿ ಸ್ಕೋರ್ ಕಾರ್ಡ್ ಬಿಟ್ಟಾನ. ಇದರಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು 87 ಕ್ವಶನ್ ಅನ್ನು ನಾನು ಅಟೆಂಪ್ಟ್ ಮಾಡಿದ್ದೆ. ಅದರಲ್ಲಿ 73 ಕ್ವಶನ್ ಕರೆಕ್ಟ್ ಆಗಿದ್ದವು. ನಾನು ಇನ್ನು 14 ಕ್ವಶನ್ ತಪ್ಪಾಗಿದ್ದು. ಅದು ರಾ ಮಾರ್ಕ್ಸ್ ಆಗಿದ್ದು 68.33. ಮತ್ತೆ ಇದು ನಾರ್ಮಲೈಸ್ ಸ್ಕೋರ್ ಎಷ್ಟಾಗಿತ್ತು ಅಂತಂದ್ರೆ 70.68 ಆಗಿದೆ. ಹಾಗಾಗಿ ನಾನು ಶಾರ್ಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಈಗ ಫಿಸಿಕಲ್ ಇದೆ. ಫಿಸಿಕಲ್ ಇಲ್ಲೇ ಇರೋದ್ರಿಂದ ಈಗ ಫಿಸಿಕಲ್ ಪ್ರಾಕ್ಟೀಸ್ ನಡೀತಾ ಇದೆ. 30ನೇ ತಾರೀಕು ಫಿಸಿಕಲ್ ಮುಗಿಸ್ಕೋಬೇಕು. ಆನಂತರ ಯಾವ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಬಂದು ಅಂತ ಹೇಳ್ತೀನಿ ನಿಮಗೆ. ಇದು ಒಂದನೇ ಸಬ್ಜೆಕ್ಟ್. ನಾನು 23 ಅಟೆಂಪ್ಟ್ ಮಾಡಿದ್ದೆ 25ರಲ್ಲಿ. ಒಂದನೇ ಸಬ್ಜೆಕ್ಟ್ ಯಾವ್ದಂತಂದ್ರೆ ಇದು ಸೈನ್ಸ್. ಇದು ಸೈನ್ಸ್ ಸಬ್ಜೆಕ್ಟ್. ಸೈನ್ಸ್ ಸಬ್ಜೆಕ್ಟ್ ಅನ್ನ ಯಾವ ರೀತಿ ಸ್ಟಡಿ ಮಾಡಬೇಕು, ನೀವು ಎಷ್ಟು ಸೈನ್ಸ್ ಸಬ್ಜೆಕ್ಟ್ ಅನ್ನು ಓದ್ತಿರಲ್ಲ ಅಷ್ಟು ಬೆನಿಫಿಟ್. ಕ್ವಶನ್ ಅನ್ನ ಹಚ್ಬೇಕು ಹೆಚ್ಚಿಗೆ. ಮತ್ತೆ ಸಬ್ಜೆಕ್ಟ್ ವೈಸ್ ಮೇನ್ ಚಾಪ್ಟರ್ಗಳು ಯಾವ ಇರ್ತಾವಲ್ಲ, ಯಾವ್ದ್ರೊಳಗೆ ಹೆಚ್ಚು ಮಾರ್ಕ್ಸ್ ಕೇಳಾಕತ್ತಾರ ಅಂತ ಚಾಪ್ಟರ್ಗಳನ್ನ ಹೆಚ್ಚಿಗೆ ಒತ್ತು ಕೊಡಬೇಕು. ಆ ಚಾಪ್ಟರ್ಗಳನ್ನ ಅತಿಯಾಗಿ ರಿವಿಷನ್ ಮಾಡಬೇಕು. ಮತ್ತೆ 9th 10th NCERT ಬುಕ್ನಾಗೂ ಕೇಳ್ತಾರ ಅತಿಯಾಗಿ. ಅಂತ ಕ್ವಶನ್ಸ್ ಗಳನ್ನ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಅತಿಯಾಗಿ ಮಾರ್ಕ್ಸ್ ಹೆಚ್ಚಿಗೆ ಬರ್ತಾವ. ನಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಂಗೆ ಈಜಿ ಆಗತ್ತ. ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲಲ್ಲ ಅವರು ಅತಿ ಹೆಚ್ಚಾಗಿ ಸೈನ್ಸ್ ಒತ್ತು ಕೊಡ್ರಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, 23 ಕ್ವಶನ್ ಅನ್ನ ಅಟೆಂಪ್ಟ್ ಮಾಡಿದ್ದೆ. ನಾನು 18 ಕರೆಕ್ಟ್ ಆಗಿದ್ದು. ಅದರಲ್ಲಿ 5 ರಾಂಗ್ ಆಗಿದ್ದು. ಹಾಗಾಗಿ 16.35 ಮಾರ್ಕ್ಸ್ ಬಂತು. ಇನ್ನು ಎರಡನೇ ಸಬ್ಜೆಕ್ಟ್ ಇದರಲ್ಲಿ ಇದು ಮ್ಯಾಥ್ಸ್ ಅಲ್ಲಿ ನಾನು 25 ಅಟೆಂಪ್ಟ್ ಮಾಡಿ 1 ಬಿಟ್ಟಿದ್ದೆ. 19 ಕರೆಕ್ಟ್ ಆಗಿದಾವ, 5 ತಪ್ಪಾಗ್ಯಾವ. ಇದು 5 ತಪ್ಪ ಆಗಬಾರ್ದು ನನ್ನ ಪ್ರಕಾರ. ಯಾಕಂತಂದ್ರೆ ನಾನು 3 ಕ್ವಶನ್ ಅನ್ನ ಸಿಲ್ಲಿ ಮಿಸ್ಟೇಕ್ ಮಾಡಿ ತಪ್ಪು ಮಾಡಿದ್ದೆ. ಇನ್ನೆರಡು ತಪ್ಪು ಆಗ್ಬೋದಿತ್ತು, ಬಟ್ 3 ಕ್ವಶನ್ ಬಹಳ ಸಿಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ನಾನು ಅಲ್ಲಿ. ಹಾಗಾಗಿ ಇನ್ನು ಸ್ಕೋರ್ ಹೆಚ್ಚಾಗಬಹುದಿತ್ತು. ಓಕೆ, ಇನ್ನು ಇದು ರೀಸನಿಂಗ್ ಅಂತೂ ಯಾವ ಕ್ವಶನ್ ತಪ್ಪಾಗಬಾರ್ದು. ಇದು ಟಾರ್ಗೆಟ್ ಮಾಡ್ಲೇಬೇಕು ನಾವು. 10 ಕ್ವಶನ್ ರೀಸನಿಂಗ್ ಇರ್ತಾವ, ಯಾವುದು ಕ್ವಶನ್ ಬಿಟ್ಟಿಲ್ಲ. 29 ಹಾಕಿದೀನಿ, 1 ತಪ್ಪಾಗಿದೆ. ಇದು ಸಿಲ್ಲಿ ಮಿಸ್ಟೇಕ್ ಮಾಡಿ ತಪ್ಪು ಮಾಡಿದ್ ನಾನು. ಅಂದ್ರೆ ಸಣ್ಣ ಪುಟ್ಟ ಸಿಲ್ಲಿ ಕ್ಯಾಲ್ಕುಲೇಷನ್ ಆಗಲಿ ಇವು ತಪ್ಪು ಮಾಡಬಾರ್ದು. ಅವು ನಮ್ಗೆ ಅದು ಏನ ಮಾಡಿದ್ರು ಒಂದ್ ಸ್ವಲ್ಪ ಯಾವ್ದಾರ ಒಂದು ತಪ್ಪಾಗಿ ಆಗಿರ್ತದೆ. ಯಾಕಂತಂದ್ರೆ ನಾವು ಕಂಟ್ರೋಲ್ ಮಾಡ್ಬೇಕು ಮೈಂಡ್ ಅನ್ನ. ಓಕೆ, ಇದರಲ್ಲಿ 28.67 ಮಾರ್ಕ್ಸ್ ಬಂದಿದೆ. ಇನ್ನು ಜಿ ಕೆ ಎಷ್ಟು ಓದಿದ್ರು ಕಡಿಮೆ ಇರುತ್ತೆ. ಅದರಲ್ಲಿ ನಾನು 10 ಅಟೆಂಪ್ಟ್ ಮಾಡಿದ್ದು. 10 ಅದು ಕರೆಂಟ್ ಅಫೇರ್ಸ್, ಹೆಚ್ಚಾಗಿ ಕರೆಂಟ್ ಅಫೇರ್ಸ್ ಕೇಳಿದ. ಅದರಲ್ಲಿ 7 ಕರೆಕ್ಟ್ ಆಗಿ 3 ತಪ್ಪಾಗಿದೆ. ಹಾಗಾಗಿ ಸ್ಕೋರ್ ಚೆನ್ನಾಗಿರೋ ಬಂದಿದೆ. ಅದೇನು ಅಷ್ಟು ಇದೇನಿಲ್ಲ. ಇವು 10 ಕ್ವಶನ್ ನಾರ್ಮಲ್ ಜಿ ಕೆ ಕೇಳಿದ ಕ್ವಶನ್. ಕರೆಂಟ್ ಅಫೇರ್ಸ್ ಅಂತೂ ಯಾರಿಗೂ ಹತ್ತದಿಲ್ಲ. ಅವು ಅಂದ್ರೆ 1 ವರ್ಷ ತನಕ ಓದ್ಬೇಕಲ್ಲ 10 ಮಾರ್ಕ್ಸಿಗಾಗಿ. ಬಟ್ ಇವು 3 ಸಬ್ಜೆಕ್ಟ್ ನಾವು ಥರೋಲಿ ಓದ್ಬೇಕು ಭಾಳ.
ಯಾಕಂದ್ರೆ ಇದ್ರೊಳಗೆ ಮಾರ್ಕ್ಸ್ ನಮ್ಗೆ ಅತಿ ಹೆಚ್ಚು ಬರೋದು. ಈ ಸಬ್ಜೆಕ್ಟ್ ಕಾನ್ಸಂಟ್ರೇಟ್ ಮಾಡೋಕ್ಕಿಂತ ಹೆಚ್ಚಾಗಿ ಇವು 3 ಸಬ್ಜೆಕ್ಟ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಇದರಿಂದ ನಮ್ಗೆ ಹೆಚ್ಚಿಗೆ ಮಾರ್ಕ್ಸ್ ಬರ್ತಾವ ಅಂತ ಹೇಳ್ತಾ ಈಗ ಮುಂದೆ ನೋಡ್ರಿ, ಇಲ್ಲಿ ನೋಡ್ರಿ ಸೈನ್ಸ್ ಎಷ್ಟು ಕೇಳ್ತಾನೆ, ಸಾಮಾನ್ಯ ವಿಜ್ಞಾನದಾಗ 25 ಕ್ವಶನ್ ಕೇಳ್ತಾನೆ, ಮತ್ತು ಮಾರ್ಕ್ಸು 25 ಮಾರ್ಕ್ಸ್ ಇರ್ತಾವೆ, ಎಲ್ಲದಕ್ಕೂ ಒಂದೊಂದು ಮಾರ್ಕ್ಸ್. ಮ್ಯಾಥ್ಸ್ 25 ಕೇಳ್ತಾನು ಅಲ್ಲಿ. ಓಕೆ, ಇವು 100 ಕ್ವಶನ್ ಅಲ್ಲಿ ನೀವು ಜನರಲ್ ಕ್ಯಾಟಗರಿ ಅವರು 80 ಮೇಲೆ ಅಟೆಂಪ್ಟ್ ಮಾಡಲೇಬೇಕು. ಅಂದ್ರೆ ನಿಯರ್ಲಿ 92ರಿಂದ 95 ಅಟೆಂಪ್ಟ್ ಮಾಡಲೇಬೇಕು ನೀವು. ಅಷ್ಟು ಅಟೆಂಪ್ಟ್ ಆದ್ರೇನೆ ಚೆನ್ನಾಗಿರುತ್ತೆ. ನಾನು ಈಗ 70 ತೆಗೆದಿನಿ, ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬ 82 ತೆಗೆದಾನೆ, ಒಬ್ಬ 78 ತೆಗೆದಿದ್ದಾನೆ. ಅವರು ಎಲ್ಲ ಈಗ ನಾವು 3 ಜನ ಸೆಲೆಕ್ಟ್ ಆಗಿದ್ದೀವಿ. ಓಕೆ, ಹಾಗಾಗಿ ಎಲ್ಲರೂ ಯಾವ್ದಕ್ಕೆ ಟಾರ್ಗೆಟ್ ಮಾಡಬೇಕು, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್. ಇದಂತೂ ಪಕ್ಕ 100% ಔಟ್ ಆಫ್ ಔಟ್ ತೆಗಿಬಹುದು, ತಪ್ಪಾಗಂಗೆ ಇಲ್ಲ. ಮ್ಯಾಥ್ಸ್ ಅಲ್ಲಿನೂ ತೆಗಿಬಹುದು. ಮ್ಯಾಥ್ಸ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಬಟ್ ಇದು ಟೈಮ್ ತಗೋತದ. ಇವು ಜಲ್ದಿ ಮಾಡ್ಬೋದು. ಮತ್ತು ಜನರಲ್ ಸೈನ್ಸ್ ಅನ್ನು ಟೈಮ್ ತಗೋತದ, ಬಟ್ ಮ್ಯಾಥ್ಸ್ಗಿಂತನೂ ಕಡಿಮೆ ಟೈಮ್ ತಗೋತದ ಸೈನ್ಸ್. ಹಾಗಾಗಿ ಎಲ್ಲರೂ ಕರೆಕ್ಟಾಗಿ ಫೋಕಸ್ ಮಾಡಿ ಓದ್ರಿ ಅಂತ ಹೇಳ್ತಾ ಈಗ ನೋಡ್ರಿ ಯಾವ ಸಬ್ಜೆಕ್ಟ್ ಹೆಂಗೆ ಓದಬೇಕು. ಈಗ ಮ್ಯಾಥ್ಸ್ ಕಡೆ ಬರೋಣ. ಈಗ ಮ್ಯಾಥ್ಸ್ ಒಳಗೆ ನಾವು ಮೇನ್ ಸಬ್ಜೆಕ್ಟ್ ಇರ್ತಾವಲ್ಲ, ಅದ್ರೊಳಗೆ ಮ್ಯಾಥ್ಸ್ ಒಳಗೆ ಮೇನ್ ಪಾರ್ಟ್ ಏನಿರ್ತದ, ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್. ಈ ನಂಬರ್ ಸಿಸ್ಟಮ್ದಾಗ ಈಸಿ ಕ್ವಶನ್ ಬರ್ತಾವ, ಆರ್ಟ್ ಟಫ್ ಬರಂಗಿಲ್ಲ. ಬಟ್ ಇದನ್ನ ಮಾಡೋಕ್ಕಿಂತ ಮುಂಚೆ ಈ ಬೋರ್ಡ್ ಮಾಸ್ ಐತಲ್ಲ, ಇದನ್ನ ಮಾಡ್ಕೋಬೇಕು. ನಂಬರ್ ಸಿಸ್ಟಮ್ ಆಗಿಲ್ಲ, ಬೋರ್ಡ್ ಮಾಸ್ ರೂಲ್ಸ್ ಅನ್ನ ಗೊತ್ತಿರಬೇಕು. ಡೆಸಿಮಲ್ ದಿಂದ ಫ್ರಾಕ್ಷನ್ ದಿಂದ ಡೆಸಿಮಲ್ ಹೆಂಗ್ ಕನ್ವರ್ಟ್ ಮಾಡ್ತೀವಿ, LCM HCF ಅಂದ್ರೆ ಲಸ ಮತ್ತು ಮಸ ಹೆಂಗ್ ತೆಗಿತೀವಿ, ರೇಷಿಯೋ ಪ್ರಪೋರ್ಷನ್ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇವು ಎರಡು. ಇವು ಇಲ್ಲದೆ ಗಣಿತ ಇಲ್ಲ. ಮತ್ತು ಪರ್ಸೆಂಟೇಜ್ ವ್ಯಾಲ್ಯೂಗಳೆಲ್ಲ ಗೊತ್ತಿರ್ಬೇಕು ನಮ್ಗೆ, ಹೌದಾ. ಬಹಳಷ್ಟು ಇಂಪಾರ್ಟೆಂಟ್ ಇವು ಅಂತಂದ್ರೆ ಕೆಲವೊಂದಿಷ್ಟು ಕ್ಯಾಲ್ಕುಲೇಷನ್ಗಳ ನೆನಪಿಟ್ಕೋಬೇಕು ನಾವು. ಈಗ ನೋಡ್ರಿ, ಮಗ್ಗಿ ವೈಪಟ್ ಹಾಕ್ಬೇಕು. ಮಗ್ಗಿ ಮಿನಿಮಮ್ 20 ತನಕ ಬರಲೇಬೇಕು ನಿಮ್ಗೆ, ಹೌದಾ. ಮಗ್ಗಿ 20 ತನಕ ಮಿನಿಮಮ್ ಬರಬೇಕು. ಸ್ಕ್ವೇರ್ ನಂಬರ್ ಅವು ಮಿನಿಮಮ್ 30 ಅಂತೂ ಮಿನಿಮಮ್ ಬರಬೇಕು. ನಾವು 50 ತನಕ ಮಾಡಿದೀವಿ, ಅಟ್ಲೀಸ್ಟ್ 30 ಬರಲೇಬೇಕು. ಕ್ಯೂಬ್ ನಂಬರು ಮಿನಿಮಮ್ 20 ಬರಲೇಬೇಕು. 20 ಕ್ಯೂಬ್ ನಂಬರ್ ಗೊತ್ತಿದ್ದು ಅಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಭಾಳ ಈಜಿ ಆಗ್ತಾವ. ಇವು ಮಗ್ಗಿ ಅದಾವಲ್ಲ, ಮಗ್ಗಿ ಡೈರೆಕ್ಟ್ ಕೇಳಿದ ತಕ್ಷಣ ಬರ್ಬೇಕು. 8 × 9 ಅಂದ್ರೆ ಎಷ್ಟ ಅಂತ ಕೇಳಿದಾಗ 72 ಡೈರೆಕ್ಟ್ ಮಾಡೋದು. ಇದರಿಂದ ಏನು ಹೆಲ್ಪ್ ಆಗ್ತದ ನಮ್ಗೆ, ಗುಣಾಕಾರ ಭಾಗಾಕಾರ ಭಾಳ ಈಸಿಯಾಗಿ ನೆನಪುಳಿತಾವ. ಅಂದ್ರೆ ಜಲ್ದಿ ಸ್ಪೀಡಾಗಿ ಮಾಡ್ಬೋದು ಕ್ಯಾಲ್ಕುಲೇಷನ್. ಅದಕ್ಕಾಗಿ ಎಲ್ಲರೂ ಇದನ್ನ ಭಾಳ ಫೋಕಸ್ ಮಾಡಬೇಕು. ದಿನ ಏನ್ ಮಾಡ್ಬೇಕು, ದಿನ ಒಂದು ಅರ್ಧ ಗಂಟೆ ಕೊಡೋದು ಇದಕ್ಕೆ. ಏನ್ ಮಾಡ್ಬೇಕು, ಸಂಕಲನ ಮಾಡೋದು ಅಂದ್ರೆ ಎಡಿಷನ್ ಪ್ಲಸ್ ಯಾವಾಗ ನಾವಾಗಿ ಒಂದು ಕೆಲವೊಂದಿಷ್ಟು ಲೆಕ್ಕಗಳನ್ನ ಹಾಕೋದು, 10 ಲೆಕ್ಕ ಹಾಕೋದು, ಅವ್ರನ್ನ ನಾವಾಗಿ ಬಿಡಿಸೋದು. ಅಂದ್ರೆ ಪ್ರಾಕ್ಟೀಸ್ ಮಾಡೋದು. ಮಗ್ಗಿಯನ್ನ ದಿನ ಮಗ್ಗಿ 20 ತನಕ ಮಗ್ಗಿ ಬರ್ತೆಗೆಯೋದು. ಆನಂತರ ಸ್ಕ್ವೇರ್ ನಂಬರನ್ನ ಬರ್ತೆಗೆಯೋದು, ಕ್ಯೂಬ್ ನಂಬರನ್ನು ಬರ್ತೆಗೆಯೋದು. ಈ 3 ಒಂದು ಅರ್ಧದಿಂದ 1 ತಾಸು ಟೈಮ್ ಇದಕ್ಕೆ ಕೊಡ್ಲೇಬೇಕು ನಾವು. ಇದನ್ನ ಎಷ್ಟು ಕೊಡ್ತಿರಲ್ಲ ಅಷ್ಟು ನಿಮ್ದು ಕ್ಯಾಲ್ಕುಲೇಷನ್ ಸ್ಪೀಡು ಹೆಚ್ಚಾಗ್ತದ. ಇನ್ನೊಂದು ಏನಾಗ್ತದ ಅಂದ್ರೆ ನಿಮ್ಮ ಮೆದುಳಿನ ಥಿಂಕಿಂಗ್ ಕೆಪಾಸಿಟಿ ಹೆಚ್ಚಾಗ್ತದೆ. ಯಾವಾಗಲೂ ಮ್ಯಾಥ್ಸ್ ಬಿಡಿಸೋದ್ರಿಂದ ಮೆದುಳಿನಾಗ ನೆನಪಿನ ಶಕ್ತಿನೂ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಹೆಚ್ಚು ಮ್ಯಾಥ್ಸಿಗೆ ಒತ್ತು ಕೊಡ್ರಿ. ಆನಂತರ ನಿಮ್ದು ಥಿಂಕಿಂಗ್ ಕೆಪಾಸಿಟಿ ಹೆಚ್ಚಾಗೋದ್ರಿಂದ ರೀಸನಿಂಗು ಈಸಿ ಆಗ್ತದೆ. ನಿಮ್ಗೆ ರೀಸನಿಂಗು ಜಲ್ದಿ ಬಿಡಿಸ್ತೀರಿ, ಹೌದಾ. ಆನಂತರ ಸೈನ್ಸ್ ಫ್ಯಾಕ್ಟ್ಸ್ಗಳನ್ನು ನೆನಪಿಟ್ಕೊಳ್ಳೋಕ್ಕೂ ಇನ್ನೂ ಹೆಲ್ಪ್ ಆಗ್ತದೆ. ಅದಕ್ಕಾಗಿ ಮ್ಯಾಥ್ಸ್ ಅನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಪರ್ಸೆಂಟೇಜ್ ಚಾಪ್ಟರ್ನ ಮೊದಲು ಮಾಡಲೇಬೇಕು. ಪರ್ಸೆಂಟೇಜ್ ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಐತಿ. ಯಾಕಂತಂದ್ರೆ ಅದ್ರೊಳಗೆ ಕೆಲವೊಂದಿಷ್ಟು ಪರ್ಸೆಂಟೇಜ್ಗಳು ಇರ್ತಾವೆ. 1/2 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಅಂದ್ರೆ 50%, 1/2 ಅಂದ್ರೆ 50%, 1/3 ಅಂದ್ರೆ 33.33%. ಇವೆಲ್ಲ ಮೇನ್ ಇವಕ್ಕೇನಂತೀವಿ ನಾವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಇವ್ರನ್ನ ನೆನ್ಪಿಟ್ಕೊಳ್ಬೇಕು. ಈಗ 1/4 ಅಂದ್ರೆ ಎಷ್ಟು ಬರ್ತೈತಿ, 25%. ಇವೆಲ್ಲ ನೆನ್ಪಿಟ್ಕೋಬೇಕು, ಹೌದಾ. ಇವು ನೆನ್ಪಿಟ್ಕೋದ್ರಿಂದ ಇವು ಕ್ಯಾಲ್ಕುಲೇಷನ್ ಒಳಗೆ ಅಂದ್ರೆ ನಾವು ಲೆಕ್ಕ ಬಿಡಿಸ್ತಿರ್ತೀರ ಆ ಟೈಮ್ನಾಗ ಇವು ಬರ್ತಿರ್ತಾವ ನೋಡು. ಆ ಟೈಮ್ನಾಗ ನಾವು ಅಲ್ಲಿ ಇವ್ರನ್ನ ಕಡ್ತಾ ಹೊಡೆದು ಮಾಡ್ಕೊಂತ ಕುಂದ್ರಾಗ ಟೈಮ್ ಇರಂಗಿಲ್ಲ. ನಿಮ್ಗೆ ಡೈರೆಕ್ಟ್ ವ್ಯಾಲ್ಯೂ ಇತ್ತಂದ್ರೆ ಡೈರೆಕ್ಟ್ ವ್ಯಾಲ್ಯೂ ತುಂಬಿ ಮುಂದೆ ಹೋಗ್ಬೇಕು ನಾವು. ಇಂಥ ಪರ್ಸೆಂಟೇಜ್ ನಂತರ ರೇಷಿಯೋ ಪ್ರಪೋರ್ಷನ್ ಮಾಡಬೇಕು. ರೇಷಿಯೋ ಪ್ರಪೋರ್ಷನ್ ಆದ ನಂತರ ಪ್ರಾಫಿಟ್ ಲಾಸ್ ಮಾಡಬೇಕು, ಮೆನ್ಸುರೇಷನ್ ಮಾಡಬೇಕು. ಈ ಮೆನ್ಸುರೇಷನ್ದಾಗ ಭಾಳಷ್ಟು ಇಂಪಾರ್ಟೆಂಟ್ ಅಂದ್ರೆ ಫಾರ್ಮುಲಾ ಮೇಲೆ ಮೆನ್ಸುರೇಷನ್ ನಿಂತಿದ್ದು.
ಎಷ್ಟು ಫಾರ್ಮುಲಾ ನೆನ್ಪಿಟ್ಕೋತೀರಿ ಅಷ್ಟು ನೀವು ಅದನ್ನ ಅಪ್ಲೈ ಮಾಡೋಕ್ಕೂ ನಿಮ್ಗೆ ಬರಬೇಕು. ಮತ್ತೆ ಆನಂತರ ಟೈಮ್ ಅಂಡ್ ವರ್ಕ್, ಇದು ಒಂದು ಪಕ್ಕಾ ಕ್ವಶನ್ ಬರ್ತಾವ. 2ರಿಂದ 1 ಕ್ವಶನ್ ಪಕ್ಕಾ ಬರ್ತದ. ಪ್ರಾಫಿಟ್ ಲಾಸ್ದಾಗೂ 3 ಕ್ವಶನ್, ಅಟ್ಲೀಸ್ಟ್ 2ರಿಂದ 3 ಕ್ವಶನ್ ಬರ್ತದ. ಮೆನ್ಸುರೇಷನ್ದಾಗ ಪಕ್ಕ 2 ಕ್ವಶನ್, 2 ಅಥವಾ 1 ಕ್ವಶನ್ ಬಂದೇ ಬರ್ತದ. ಅಲ್ಜಿಬ್ರಾದಾಗ ಕೆಲವೊಂದಿಷ್ಟು ಫಾರ್ಮುಲಾ ಮೇಲೆ ಬರ್ತಾವ. ಜಿಯೋಮೆಟ್ರಿ ಒಳಗ ಟ್ರಯಾಂಗಲ್ ಮೇಲಾಗ್ಲಿ, ಸರ್ಕಲ್ ಮೇಲಾಗ್ಲಿ ಸಣ್ಣ ಕ್ವಶನ್ ಬರ್ತಾವ. ಗ್ರೂಪ್ ಡಿ ದಾಗ ಅಷ್ಟು ಡೀಪ್ ಕೇಳಲ್ಲ, ನಾರ್ಮಲ್ ಆಗಿ ಕ್ವಶನ್ ಬರ್ತಾವ. ಅಂತ ಅದಕ್ಕಾಗಿ ಎಲ್ಲರೂ ಮೇನ್ ಯಾವ ಚಾಪ್ಟರ್ಗಳದಾಗ ಕ್ವಶನ್ ಕೇಳ್ತಾನಲ್ಲ ಅಂತಾವ್ ಬಿಡೋಂಗಿಲ್ಲ, ಅವತ್ತು ಮಾಡ್ಲೇಬೇಕು. ಮಿನಿಮಮ್ ಮ್ಯಾಥ್ಸ್ ಅಲ್ಲಿ 25ಕ್ಕೆ 20 ಟಾರ್ಗೆಟ್ ಮಾಡ್ಲೇಬೇಕು. ನಾವು ಮ್ಯಾಥ್ಸ್ಗೆ 25 ಟಾರ್ಗೆಟ್ ಮಾಡ್ಬೋದು. ಯಾಕಂದ್ರೆ ಅಲ್ಲಿ ಯಾರು ಚೆನ್ನಾಗಿರ್ತೈತಿಲ್ಲ ಮ್ಯಾಥ್ಸ್ ಅವ್ರು ಆರಾಮ 25 ತೆಗಿಬೋದು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಇನ್ನು ರೀಸನಿಂಗ್ ಬಂದ್ರೆ ರೀಸನಿಂಗ್ ಅಂತೂ ಭಾಳ ಈಸಿಯಾಗಿ ಮಾಡ್ಬೋದು. ಯಾಕಂದ್ರೆ ಅದರಲ್ಲಿ ಏನು ಅಷ್ಟು ಹೇಳುವಂಥದ್ದು ಏನಿರಲ್ಲ. ಡೈರೆಕ್ಟ್ ಕೋಡಿಂಗ್ ಡಿಕೋಡಿಂಗ್ ರೀಸನಿಂಗ್ ಏನು ಮಾಡಬೇಡ್ರಿ. ಒಟ್ಟ ನೀವು ಕ್ವಶನ್ ಪೇಪರನ್ನು ಬಿಡ್ಸಕ್ಕೆ ಟ್ರೈ ಮಾಡಿ. ಅಂದ್ರೆ ಈಗ ಟೆಕ್ಸ್ಟ್ ಬುಕ್ ಅಂತ ಐತಿ, ಟೆಕ್ಸ್ಟ್ ಬುಕ್ ಅಂತ ಆ್ಯಪ್ ಐತಿ. ಆ ಆ್ಯಪ್ನಾಗ ಹೋಗಿ ಬೈ ಮಾಡೋದು, ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಅಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಇರ್ತಾವೆ. ಆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ದಾಗ ರೀಸನಿಂಗ್ ಸೆಕ್ಷನನ್ನು ಮಾತ್ರ ತೊಗೊಂಡು ನೀವು ರೀಸನಿಂಗ್ ಅಷ್ಟೇ ಬಿಡಿಸ್ಬೋದು. ಎಷ್ಟು ನೀವು ಕ್ವಶನ್ ಪೇಪರ್ ಬಿಡಿಸ್ತಿರಲ್ಲ ಅಷ್ಟು ಇದು ಏನು ಓದಬೇಕಂತ ಏನಿಲ್ಲ. ಆ ಕ್ವಶನ್ ಪೇಪರ್ ಬಿಡಿಸೋದ್ರಿಂದನೂ ನಿಮಗೆ ಕವರ್ ಆಗ್ತದೆ. ಕೆಲವೊಂದಿಷ್ಟು ವಿಡಿಯೋನು ನಾನು ಮಾಡಿದ್ದೀನಿ ಹೋದ್ಸಲ. ಆ ವಿಡಿಯೋ ನೋಡಿದ್ರೆ ನೀವು ಹೆಂಗೆ ಬಿಡಿಸ್ಬೇಕು ಅಂತಲೂ ಗೊತ್ತಾಗ್ತದೆ, ಯಾವ ಕ್ವಶನ್ ಹೆಂಗೆ ಬಿಡಿಸ್ಬೇಕು. ಕ್ವಶನ್ ಪೇಪರನ್ನು ಬಿಡಿಸೋದ್ರಿಂದ ಹೆಚ್ಚಿಗೆ ರೀಸನಿಂಗ್ ಕವರ್ ಆಗ್ತದೆ, ಜಲ್ದಿ ಕವರ್ ಆಗ್ಬೇಕಾದ್ರೆ. ಚಾಪ್ಟರ್ ವೈಸ್ ಓದಾಕತ್ರಿಂದ ಟೈಮ್ ತಿಂತದೆ. ಕ್ವಶನ್ ಪೇಪರ್ ವೈಸನ ಹೋಗೋದು, ಅದು ಜಲ್ದಿ ಕವರ್ ಆಗ್ತದೆ. ಹೌದಾ? ಈಗ ಇನ್ನು ಜನರಲ್ ಸೈನ್ಸ್ಗೆ ಬಂದ್ರೆ, ಜನರಲ್ ಸೈನ್ಸ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಫಿಸಿಕ್ಸ್ ಒಳಗೆ 9 ಮಾರ್ಕ್ಸ್ ತನಕ ಬರ್ತದೆ. ಕೆಮಿಸ್ಟ್ರಿ ಒಳಗೂ 9 ಮಾರ್ಕ್ಸ್ ಬರ್ತದೆ. ಆನಂತರ ಬಯಾಲಜಿ ಒಳಗೂ 9 ಮಾರ್ಕ್ಸ್ ತನಕ ಬರ್ತದೆ. ಓಕೆ, ಇಲ್ಲಿ ಫಿಸಿಕ್ಸ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ಗಳು ಯೂನಿಟ್ಸ್ಗಳು, ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಅಂತ ಬರ್ತದೆ. ವರ್ಕ್ ಆ್ಯಂಡ್ ಎನರ್ಜಿ ಅಂತಂದು ಚಾಪ್ಟರ್ ಬರ್ತದೆ. ಆನಂತರ ಲೈಟ್ ಚಾಪ್ಟರ್ ಬರ್ತದೆ, ಲೈಟ್ ಅಂತಂದು ಬೆಳಕು. ಆನಂತರ ಸೌಂಡ್ ಬಗ್ಗೆ ಬರ್ತದೆ, ಎಲೆಕ್ಟ್ರಿಸಿಟಿ ಅಂತ ಬರ್ತದೆ. ಆನಂತರ ಮತ್ತೆ ಯಾವ್ದು ಬರ್ತದೆ, ಪವರ್ ಅಂತ, ವರ್ಕ್, ಎನರ್ಜಿ, ಪವರ್ ಅಂತ ಇವು 3 ಒಂದು ಚಾಪ್ಟರ್ದಾಗ ಬರ್ತವೆ. ಮೋಷನ್ ಅಂತ ಸಬ್ಜೆಕ್ಟ್ ಚಾಪ್ಟರ್ ಬರ್ತದೆ. ಇವು ಭಾಳ ಇಂಪಾರ್ಟೆಂಟ್ ಇವು. ಆನಂತರ ಎಲೆಕ್ಟ್ರಿಸಿಟಿ ಆಯ್ತು, ಮ್ಯಾಗ್ನೆಟಿಸಮ್ದಾಗೂ ಇವು ಏನು ಇಂಪಾರ್ಟೆಂಟ್ ಅದಲ್ಲ ನಾ ಹೇಳೋದು, ಇವನ್ನ ಬರೆದಿಟ್ಕೊಡ್ರಿ. ಇವು ಭಾಳ ಎಷ್ಟು ಇಂಪಾರ್ಟೆಂಟ್, ಇವ್ರ ಮೇಲೆ ಕ್ವಶನ್ಸ್ ಭಾಳಷ್ಟು ಬರ್ತವೆ. ಹೌದಾ? ಇನ್ನು ಕೆಮಿಸ್ಟ್ರಿ ಒಳಗೆ ಬರ್ತದೆ ಸಾಲ್ಟ್ ಅಂತ, ಮೆಟಲ್ ಅಂಡ್ ಸಾಲ್ಟ್ಸ್ ಅಂತ ಬರ್ತದೆ. ಅಂತ ಅಟಾಮಿಕ್ ಸ್ಟ್ರಕ್ಚರ ಮತ್ತು ಪಿರಿಯಾಡಿಕ್ ಟೇಬಲ್ ಮೇಲಿನ ಕ್ವಶನ್ಸ. ಆನಂತರ ರಿಯಾಕ್ಷನ್ಸ್ ಅಂತ ಬರ್ತದೆ. 4 ಥರ ರಿಯಾಕ್ಷನ್ ಬರ್ತದೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಬರ್ತಾವ. ಇವು ರಿಯಾಕ್ಷನ್ ಮೇಲೇನು ಪಕ್ಕಾ ಕ್ವಶನ್ ಇರೋದು. ಜೆನೆಟಿಕ್ಸ್ ಮೇಲಾಗಲಿ, ಆನಂತರ ಹ್ಯೂಮನ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗಲಿ, ಡೈಜೆಸ್ಟಿವ್ ಸಿಸ್ಟಮ್ ಆಗಲಿ, ಇದ್ರ ಮೇಲಿನ ಕ್ವಶನ್ಸ್ ಬಯಾಲಜಿ ಒಳಗೆ ಬರ್ತದೆ. ಆನಂತರ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಕೆಮಿಸ್ಟ್ರಿ ಒಳಗೆ ಬರ್ತದೆ. ಇವು ಮೇನ್ ಚಾಪ್ಟರ್ಗಳು. ಅಂಥವು ಚಾಪ್ಟರ್ಗಳನ್ನ ನಾವು ಮಿಸ್ ಮಾಡಲೇಬಾರ್ದು. ಯಾವ ಹೆಚ್ಚು ಕ್ವಶನ್ಸ್ ಬಂದಿರ್ತಾವಲ್ಲ ಅಂಥ ಕ್ವಶನ್ಸನ್ನು ಮೊದಲು ಅಂಥ ಚಾಪ್ಟರ್ಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಆನಂತರ ಮುಂದೆ ಹೋಗ್ಬೇಕು ನಾವು. ಓಕೆ, ಇನ್ನು ಜನರಲ್ ಅವೇರ್ನೆಸ್ದಾಗ ಇವು ಕರೆಂಟ್ ಅಫೇರ್ಸನ್ನು ಓದಬೇಕು. ನೀವು ಕರೆಂಟ್ ಅಫೇರ್ಸ್ ಮಿನಿಮಮ್ 8ರಿಂದ 9 ತಿಂಗಳು ಮಿನಿಮಮ್ ಓದಲೇಬೇಕು. ಆನಂತರ ಸ್ಪೋರ್ಟ್ಸಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಪಾಲಿಟಿಕ್ಸ್ ಒಳಗೆ ಮತ್ತು ಕರೆಂಟ್ ಇವೆಂಟ್ಸ್. ಇನ್ನು ನಾರ್ಮಲ್ GK ಅಂತೂ ಪೊಲಿಟಿ ಆಗಲಿ, ಜಿಯೋಗ್ರಫಿ ಆಗಲಿ, ಆನಂತರ ಹಿಸ್ಟ್ರಿ ಆಗಲಿ, ಕೆಲವೊಂದಿಷ್ಟು ಪಾಸ್ಟ್ ಒಂದು 10 ಮಾರ್ಕ್ಸ್ ಬರ್ತದೆ. ಇನ್ನು 10 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ನ ಕೇಳಿದ್ರು ನಮಗೆ ಆ ಟೈಮ್ನಾಗ. ಈಗ ಏನಾಗ್ತದೆ ಗೊತ್ತಿಲ್ಲ, ಬಟ್ ಇದಕ್ಕಿಂತ ಹೆಚ್ಚಾಗಿ ಈ 3 ಸಬ್ಜೆಕ್ಟಿಗಂತೂ ಭಾಳ ಫೋಕಸ್ ಮಾಡಬೇಕಾಗ್ತದೆ. ಓಕೆ, ಇನ್ನು ನಾವು ಮಾಡಬೇಕಾದ್ರೆ ಏನೇನು ಮಾಡಿವಿ, ಭಾಳಷ್ಟು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ವಿ. ಕ್ವಶನ್ ಪೇಪರನ್ನು ಭಾಳಷ್ಟು ಬಿಡಿಸಿವಿ. ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ನೀವು ಕ್ವಶನ್ ಪೇಪರನ್ನು ಬಿಡಿಸ್ಬೇಕು. ಅತಿ ಹೆಚ್ಚು ಮಾರ್ಕನ್ನು ಕೊಡಬೇಕು. ಮಾರ್ಕ್ ಕೊಟ್ಟು ಹಂಗೆ ಬಿಡಕ್ಕೆ ಬರಂಗಿಲ್ಲ. ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರನ್ನು ಬಿಡಿಸ್ಬೇಕು. ಅನಂತರ ದಿನ ಒಂದು ಮಾರ್ಕ್ ಕೊಡಬೇಕು. ಮಾರ್ಕ್ ಕೊಟ್ಟು ಹಂಗೆ ಬಿಡಂಗಿಲ್ಲ. ಮಾರ್ಕನ 1 ತಾಸು 90 ನಿಮಿಷ ಇರ್ತದೆ. 1 ಮಾರ್ಕ್ 90 ನಿಮಿಷ ಇರ್ತದೆ. ಬಟ್ ಆ ಮಾರ್ಕ್ ಕೊಟ್ಟ ನಂತರ ಮಾರ್ಕ್ಸ್ ಎಷ್ಟು ಬರ್ತದೆ ನೋಡ್ತೀವಿ, ಬಿಟ್ಟು ಬಿಡ್ತೀವಿ. ಹಂಗಲ್ಲ, ಬಿಡೋದಿಲ್ಲ. ಬಿಡದೆ ಏನು ಮಾಡಬೇಕು, ನಾವು ಆ ಕ್ವಶನ್ ಪೇಪರನ್ನು ಪ್ರತಿಯೊಂದು ಕ್ವಶನ್ನು ನಿಂದು ಎಷ್ಟು ಕರೆಕ್ಟ್ ಆಯ್ತು,
ನೀ ಕರೆಕ್ಟ್ ಮಾಡಿದ ನೀ ಪಕ್ಕ ಆನ್ಸರ್ ಗೊತ್ತಿತ್ತಾ ಅಥವಾ ಇಲ್ಲ, ಇನ್ನೇನು ತುಕ್ಕ ಹಾಕಿದೆ, ತುಕ್ಕ ಅಂದ್ರೆ ನೀ ಗೆಸ್ ಮಾಡಿದ್ಯಾ, ಅದು ಗೆಸ್ ಮಾಡಿದ್ದು ಕರೆಕ್ಟ್ ಆಗಿರ್ತಾವ, ಆದ್ರೆ ನಿಮ್ಗೆ ಅದು ಕರೆಕ್ಟ್ ಆಗಿರ್ತದೆ. ಕರೆಕ್ಟ್ ಆಗೋದಕ್ಕೆ ನಂಗೆ ಗೊತ್ತೈತಿ ಅದಕ್ಕೆ ಕರೆಕ್ಟ್ ಐತೆ ಅಂತ ಅನ್ಕೊಳಂಗಿಲ್ಲ. ಅದು ಹೆಂಗೆ ಕರೆಕ್ಟ್ ಆಯ್ತು ಏನಂತಂದ್ರೆ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾನೆ, ಅದನ್ನ ಎಕ್ಸ್ಪ್ಲನೇಷನ್ ಪೂರ್ತಿಯಾಗಿ ಓದ್ಬೇಕು. ಟೆಕ್ಸ್ಟ್ ಬುಕ್ದಲ್ಲಿ ಪೂರ್ತಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾನೆ, ಅದನ್ನ ಪೂರ್ತಿಯಾಗಿ ಓದಬೇಕು. ಅವನ್ನ ಪೂರ್ತಿಯಾಗಿ ಓದಿ ಆನಂತರ ನೀವು ಎಷ್ಟು ರಾಂಗ್ ಆಗಿದಾವ ಆ ರಾಂಗ್ ಆಗಿದ ಕ್ವಶನ್ಗಳನ್ನ ಒಂದು ಬುಕ್ಕಲ್ಲಿ ಬರಿಬೇಕು. ಬರೆದು ಅದನ್ನು ಎಕ್ಸ್ಪ್ಲನೇಷನ್ ಎಲ್ಲ ಪೂರ್ತಿಯಾಗಿ ಓದ್ಕೋಬೇಕು. ಯಾವ ಕಾನ್ಸೆಪ್ಟ್ ಹೆಚ್ಚು ರಾಂಗ್ ಆಗತ್ತವು, ನಾವು ಇನ್ನು ಯಾವ್ಯಾವ ಕ್ವಶನ್ ಮತ್ತು ಕೆಲವೊಂದಿಷ್ಟು ಕ್ವಶನ್ ನೀವು ಅಟೆಂಪ್ಟ್ ಮಾಡಿರಂಗಿಲ್ಲ, ಬಿಟ್ಟು ಹೋಗಿರ್ತೀರಿ. ಆ ಯಾಕೆ ಬಿಟ್ಟು ಹೋಗಿರ್ತಿ, ನೀ ಆ ಕಾನ್ಸೆಪ್ಟ್ ಓದಿರಂಗಿಲ್ಲ ಈಗ ಅದ್ರ ಬಗ್ಗೆ ಗೊತ್ತಿರಂಗಿಲ್ಲ, ಇಲ್ಲ ಅದ್ರ ಬಗ್ಗೆ ಕನ್ಫ್ಯೂಷನ್ ಆಗಿರ್ತದ, ಅಂಥವನ್ನ ಬರೆದಿಟ್ಕೋಬೇಕು. ಆನಂತರ ಯಾವ ಕಾನ್ಸೆಪ್ಟ್ ಓದಿಲ್ಲ ಅದನ್ನ ಓದಬೇಕು. ಯಾವ ಕ್ವಶನ್ಸ್ ರಾಂಗ್ ಆಗತ್ತಲ್ಲ, ಓದಿವ್ ರಾಂಗ್ ಆಗತ್ತಿದ್ದು ಅಂದ್ರೆ ಅವನ್ನ ರಿವಿಷನ್ ಮಾಡ್ಕೋಬೇಕು. ಹೌದಾ? ಆನಂತರ ಯಾವ ಕರೆಕ್ಟ್ ಆಗಿರ್ತಾವಲ್ಲ, ಕರೆಕ್ಟ್ ಆದಾದ್ರೂ ಒಂದೊಂದು ಟೈಮ್ ಹೆಚ್ಚಿಗೆ ತಗೊಂಡಿರ್ತೀರಿ ಮ್ಯಾಥ್ಸ್ದಾಗ, ಅವು ಯಾವ ಟೈಮ್ ಹೆಚ್ಚಿಗೆ ತಗೊಂಡಿರ್ತೀವಲ್ಲ ಅದನ್ನು ಮಾಡ್ಬೇಕಂತ ಹೇಳ್ತೀನಿ. ಓಕೆ. ಆನಂತರ ಫಾರ್ಮುಲಾಗಳನ್ನ ಅತಿಯಾಗಿ ರಿವಿಷನ್ ಮಾಡ್ಬೇಕಂತ ಹೇಳ್ತೀನಿ. ಓಕೆ. ಈಗ ಇದಾದ್ಮೇಲೆ ಎಕ್ಸಾಮ್ ಆದ್ಮೇಲೆ ನಮ್ಗೆ ಈಗ ನಂದು 30ನೇ ತಾರೀಕಿದೆ. ಮೇಲ್ ಅಂದ್ರೆ ಪುರುಷರಿಗೆ 35 kg ತಗೊಂಡು 2 ನಿಮಿಷದಲ್ಲಿ 100 ಮೀಟರ್ ಓಡೋದಿರ್ತದ. ಇನ್ನೊಂದು ರನ್ನಿಂಗ್ ಫಸ್ಟ್ ಇದನ್ನ ಬಿಡ್ತಾರ, 4 ನಿಮಿಷ 15 ಸೆಕೆಂಡಲ್ಲಿ ಓಡ್ಬೇಕು. ಹೌದಾ? ಮಹಿಳೆಯರಿಗೆ 20 kg ತಗೊಂಡು 2 ನಿಮಿಷದಲ್ಲಿ ಓಡ್ಬೇಕು 100 ಮೀಟರ್. ಬಟ್ ಹೆಣ್ಮಕ್ಳಿಗೆ 5 ನಿಮಿಷ 40 ಸೆಕೆಂಡಲ್ಲಿ 1 ಕಿಲೋಮೀಟರ್ನ ಓಡಬೇಕು. ಇದು ಸ್ವಲ್ಪ ಕಷ್ಟ ಆಗ್ಬೋದು, ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ, ಬಟ್ ಪ್ರಾಕ್ಟೀಸ್ ಮಾಡ್ಲೇಬೇಕ. ಇದಂತೂ ಮಾಡ್ಬೋದು, ಆರಾಮಾಗಿ ತಗೊಂಡು ಹೋಗ್ಬೋದು, ಅದೇನು ಅಷ್ಟು ದೊಡ್ಡ ಮಾತೇನೇ ಇಲ್ಲ. ಓಕೆ. ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಬೇಕಂತ ಇಂಪಾರ್ಟೆಂಟ್ ಏನೇನು ಇರ್ತದೆ, ಸಾಲ್ವ್ ಮಾಡ್ಬೇಕಾದ್ರೆ ಈಸಿ ಕ್ವಶನ್ಸ್ ಅನ್ನ ಮೊದಲು ಫಸ್ಟಕ್ಕೆ ಸಾಲ್ವ್ ಮಾಡ್ಬೇಕು. ನಾವು ಎಲ್ಲ ಕ್ವಶನ್ ಇವತ್ತು ಒಂದು ಕ್ವಶನ್ ಬರವಾತಪ್ಪ ಮಾಕ್ ಟೆಸ್ಟ್ ಒಳಗೆ, ಈಗ ಫಸ್ಟ್ ಕ್ವಶನ್ ನಿಮ್ಗೆ ಏನೂ ತಿಳಿಯಂಗಿಲ್ಲ, ದೊಡ್ಡದು ಬಾಳತ್ತು 3-4 ಸಾಲ ಇತ್ತಂದ್ರೆ ಅದನ್ನ ಬಿಡೋದು, ಓದೋಂಗಿಲ್ಲ. ಅದನ್ನ ಯಾಕೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ನಾವು ಬಿಟ್ಟು ಮುಂದೆ ಹೋಗೋದು. ಈಜಿ ಇರ್ತಾವ ಕ್ವಶನ್, ಅವನ್ನ ಮೊದಲು ಬಿಡಿಸೋದು. ಇಲ್ಲಿ ಮಾರ್ಕ್ ಪರ್ ರಿವ್ಯೂ ಅಂತಂದು ಆಪ್ಷನ್ ಇರ್ತದೆ, ಅದನ್ನ ಆಪ್ಷನ್ ಹಾಕಿ ಮುಂದೆ ಹೋಗ್ಬಿಡೋದು. ತಳಗ ಇಲ್ಲೊಂಥರ ಮಾರ್ಕ್ ಪರ್ ರಿವ್ಯೂ, ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇರ್ತದೆ. ಇಲ್ಲಿ ಮಾರ್ಕ್ ಪವರ್, ಇಲ್ಲಿ ಕ್ಲಿಯರ್ ರೆಸ್ಪಾನ್ಸ್ ಅಂತ ಇರ್ತದೆ. ಇದನ್ನ ಕ್ಲಿಕ್ ಮಾಡಿ ಮುಂದೆ ಹೋಗ್ಬಿಡೋದು. ಹೌದಾ? ಇದನ್ನ ಕ್ಲಿಕ್ ಮಾಡಿ ಮುಂದೆ ಹೋಗಿದ್ರೆ ಅವು ಕಲರ್ ಚೇಂಜ್ ಆಗಿರ್ತಾವ ಕ್ವಶನ್. ನೀವು ಬಿಟ್ಟು ಹೋಗಿದ್ದು ರೆಡ್ ಆಗಿರ್ತಾವ. ಹೌದಾ? ಆನಂತರ ಅವು ಯಾವ ಈಜಿ ಇರ್ತಾವಲ್ಲ ಮೊದಲು ಅವನ್ನೆಲ್ಲ ಮುಗಿಸ್ಕೊಂಡು ಕೆಲವೊಂದಿಷ್ಟು ಕ್ವಶನ್ ನಿಮ್ಗೆ ಮಾಡ್ಬೋದು, ಬಟ್ ಅದು ದೊಡ್ಡದಾವ ಅಂತಂದು ಬಿಟ್ಟು ಹೋಗಿರ್ತೀರಿ. ಅಂತ ಕ್ವಶನ್ಕ ಮತ್ತೆ ಹೊಳಿ ಬರೋದು, ಮಾರ್ಕ್ ಪರ್ ರಿವ್ಯೂ ಮಾಡಿರ್ತೀವಲ್ಲ ಅವನ್ನ ಕ್ವಶನ್ನ ಮತ್ತೆ ಹೊಳಿ ಬಿಡಿಸಿ ಪೂರ್ತಿ ಎಕ್ಯುರೇಸಿ ಮೇಂಟೈನ್ ಮಾಡಕ್ ನೋಡೋದು. ಅಂದ್ರೆ ಜಲ್ದಿ ಟೈಮ್ದಾಗ ಮಿನಿಮಮ್ 2 ಸಲ ಕ್ವಶನ್ ಪೇಪರ್ ಅನ್ನು ನಾವು ಬಿಡಿಸ್ಬೇಕು. ಒಂದ್ಸಲ ಒಂದು ರನ್ನಿಂಗ್ದಾಗ ಈಜಿ ಇದು ಕ್ವಶನ್ ಮಾಡೋದು, 2ನೇ ಟೈಮ್ದಾಗ ಬಂದಾಗ ಟಫ್ ಅಂದ್ರೆ ಮೀಡಿಯಂ ಲೆವೆಲ್ ಕ್ವಶನ್ಸ್ ಅನ್ನ ಮಾಡ್ಬೇಕು. ಅದು ಇನ್ನೂ ಟೈಮ್ ಉಳಿತಂತಂದ್ರೆ ಲಾಸ್ಟ್ಕ ಟಫ್ ಕ್ವಶನ್ಸ್, ಅಂದ್ರೆ ಲಾಸ್ಟ್ಕ ನಿನಗೆ ಗೊತ್ತಿರಂಗಿಲ್ಲ, ಬಟ್ ಒಂದಿಟ್ಟಕ್ಕೆ ಅಂದ್ರೆ ಟೈಮ್ ತಗೋತಿರ್ತಾವ. ಟಫ್ ಕ್ವಶನ್ ಅಂದ್ರೆ ಭಾಳ ಟೈಮ್ ತಗೋಂತ ಕ್ವಶನ್ಸ್, ಅಂತ ಕ್ವಶನ್ಸ್ಗೆ ಕೈ ಹಾಕಬೇಕು. ಮತ್ತೆ ಯಾವಾಗಲೂ ಅವಾಯ್ಡ್ ನೆಗೆಟಿವ್ 1/3 ಐತಿ ರೈಲ್ವೆ ಒಳಗೆ. ಇದು ಈಜಿ ಅಲ್ಲ, ಭಾಳ ಟಫ್ ಆಗ್ತದೆ. 1/3 ಅಂದ್ರೆ ನೆಗೆಟಿವ್ ಹೆಚ್ಚಾಗಿರ್ತದೆ. ಹಾಗಾಗಿ ಎಕ್ಯುರೇಷನ್ ನಾವು ಮೇಂಟೈನ್ ಮಾಡ್ಬೇಕು ಅತಿಯಾಗಿ. ಎಷ್ಟು ಎಕ್ಯುರೇಸಿ ಮೇಂಟೈನ್ ಮಾಡ್ತೇವೆ ಅಷ್ಟು ನಮ್ಗೆ ಮಾರ್ಕ್ಸ್ ಹೆಚ್ಚಿಗೆ ಬರ್ತಾವು. ಅಟೆಂಪ್ಟ್ ಕಡಿಮೆ ಆದ್ರೂ ಪರವಾಗಿಲ್ಲ, ಬಟ್ ಎಕ್ಯುರೇಸಿ ಮೇಂಟೈನ್ ಮಾಡ್ರಿ. ಆನಂತರ ತಾನಾಗಿ ಅಟೆಂಪ್ಟ್ ಹೆಚ್ಚಾಕೋತ ಹೋಗ್ತಾವ ನಾವು ಎಕ್ಯುರೇಸಿ ಮೇಂಟೈನ್ ಮಾಡೋದ್ರಿಂದ. ಮತ್ತು ವೀಕ್ಲಿ ರಿವಿಷನ್ ಕರೆಂಟ್ ಅಫೇರ್ಸ್ ಆಗಲಿ, ಸೈನ್ಸ್ ಫಾರ್ಮುಲಾ ಆಗಲಿ, ಸೈನ್ಸ್ ಕೆಲವೊಂದಿಷ್ಟು ಟಾಪಿಕ್ಗಳನ್ನ ರಿವೈಸ್ ಮಾಡ್ಕೊಂತಿರ್ಬೇಕು. ನೀವು ದಿನ ಒಂದು ಮಾರ್ಕ್ ಕೊಟ್ರೆ ರಿವಿಷನ್ ಆದಂಗೆ. ಆಕ್ಚುಲಿ ಮಾರ್ಕ್ ಕೊಡ್ಲೇಬೇಕು, ಎಷ್ಟು ಮಾರ್ಕ್ ಕೊಡ್ತಿರಲ್ಲ ಅಷ್ಟು ನಿಮ್ದು ಸ್ಕೋರ್ ಇಂಪ್ರೂವ್ ಆಗುವಂತ ಹೋಗ್ತದ, ತಾನಾಗಿ ಇಂಪ್ರೂವ್ ಆಗ್ತೈತಿ. ಅದಕ್ಕಾಗಿ ಹೆಚ್ಚು ಮಾರ್ಕ್ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ನಾವು ಕ್ಲಾಸನ್ನ ಮುಗಿಸೋನು. ಎಲ್ಲರಿಗೂ ತಿಳಿದೈತಿ ಅಂತ ಅನ್ಕೋತೀನಿ. ಆರಾಮಾಗಿ ಸ್ಕೋರ್ ಮಾಡ್ಬೋದು. ಈ ಗ್ರೂಪ್ ಡಿ ಈಗ ಈ ಗ್ರೂಪ್ ಡಿಯಲ್ಲಿ ಎಷ್ಟೈತಿ, ಈ ಸಲ ಭಾಳ ಪೋಸ್ಟ್ ಕಡಿಮೆ ಇದಾವ. ಹಾಗಾಗಿ ಬೆಂಗಳೂರು ಡಿವಿಷನ್ ಅಂತೂ ಮಿನಿಮಮ್ 80 ಮೇಲಂತೂ ಕಟ್ ಆಫ್ ನಿಲ್ತದೆ. 86 ತನಕ 85 ಜನರಲ್ ಕ್ಯಾಟಗರಿ ಅವರು 85 ಮೇಲನ್ನ ಹೊಯ್ಬೇಕು. ಯಾಕಂದ್ರೆ ಭಾಳಷ್ಟು ಪೋಸ್ಟ್ ಕಡಿಮೆ ಇದಾವೆ. ಮಿನಿಮಮ್ 80 ಮೇಲೆ ಟಾರ್ಗೆಟ್ ಇಡಲೇಬೇಕು ಎಲ್ಲರೂ. ಅಷ್ಟು ಆದ್ರೂ ಆಗತ್ತೆ. ನಾನು ಡಿಮೋಟಿವೇಟ್ ಮಾಡ್ತಿರಲ್ಲ, ಈಗಿನ ಸಿಚುವೇಶನ್ ಹಂಗ ಇದೆ. ಯಾಕಂದ್ರೆ ಭಾಳಷ್ಟು ಕಡಿಮೆ ಇದಾವೆ ಪೋಸ್ಟ್ ಇಲ್ಲಿ. ಬೇರೆ ಜೋನ್ ಹಾಕಿದವ್ರಂತೂ
ನೋಡ್ಬೋದು ಹೆಂಗೆ. ಯಾಕಂದ್ರೆ ಪೋಸ್ಟ್ ಎಲ್ಲಿ ಹೆಚ್ಚಿರ್ತಾವ ಅಲ್ಲಿ ಅಪ್ಲಿಕೇಶನ್ ಹೆಚ್ಚು ಬೀಳೋ ಚಾನ್ಸಸ್ ಭಾಳ ಇರ್ತದ. ಎಲ್ಲರೂ ಮಾಡ್ರಿ ಅಂತ ಹೇಳ್ತಾ ಯಾರು ಹೋಗಿ ಕೊಡ್ಕೋಬೇಡ್ರಿ. ಯಾಕಂತಂದ್ರೆ ಮತ್ತೆ ಮುಂದಿನ ಈ ವರ್ಷನೂ ಗ್ರೂಪ್ ಡಿ ಇನ್ನೊಂದು 1 ತಿಂಗಳ ಅಥವಾ 2 ತಿಂಗಳಲ್ಲಿ ಮತ್ತೆ ನೋಟಿಫಿಕೇಶನ್ ಆಗ್ತದೆ. ಗ್ರೂಪ್ ಡಿದ ಹೊಸ ನೋಟಿಫಿಕೇಶನ್ ಮತ್ತೆ ಬರೋದಿದೆ. ಅದಕ್ಕಾಗಿ ನೀವು ಈಗ ಓದಿದ್ರು ಬಿ ಮುಂದಿನದಕ್ಕೆ ಹೆಲ್ಪ್ ಆಗೇ ಆಗ್ತದೆ. ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ. ಮುಂದಿನ ಸಲ ಮತ್ತೆ ಈ ಸಲ ಪೋಸ್ಟ್ ಕಡಿಮೆ ಬಂದಾವಂದ್ರೆ ಮುಂದಿನ ಸಲ ಹೆಚ್ಚಿಗೆ ಪೋಸ್ಟ್ ಬರ್ತಾವೆ ನಮ್ಮ ಬೆಂಗಳೂರಿಗೆ. ಅದಕ್ಕಾಗಿ ಎಲ್ಲರೂ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾವು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್.